ಸಿಎಂ ಆಗುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ನಾನ್ಯಾಕೆ ಸಿಎಂ ಆಗಬಾರದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಈಗ ಪರಮೇಶ್ವರ್ ಹೇಳಿರೋದು. ಸಿಎಂ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ನಾನ್ಯಾಕಾಗಬಾರದು ಸಿಎಂ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ನಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ಸಿಎಂ ಆಗುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ನಾನ್ಯಾಕೆ ಸಿಎಂ ಆಗಬಾರದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಈಗ ಪರಮೇಶ್ವರ್ ಹೇಳಿರೋದು. ಸಿಎಂ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ನಾನ್ಯಾಕಾಗಬಾರದು ಸಿಎಂ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ನಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ಸಿಎಂ ಆಗುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ನಾನ್ಯಾಕೆ ಸಿಎಂ ಆಗಬಾರದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಈಗ ಪರಮೇಶ್ವರ್ ಹೇಳಿರೋದು. ಸಿಎಂ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ನಾನ್ಯಾಕಾಗಬಾರದು ಸಿಎಂ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ನಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ಸಿಎಂ ಆಗುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ನಾನ್ಯಾಕೆ ಸಿಎಂ ಆಗಬಾರದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಈಗ ಪರಮೇಶ್ವರ್ ಹೇಳಿರೋದು. ಸಿಎಂ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ನಾನ್ಯಾಕಾಗಬಾರದು ಸಿಎಂ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ನಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ಸಿಎಂ ಆಗುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ನಾನ್ಯಾಕೆ ಸಿಎಂ ಆಗಬಾರದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಈಗ ಪರಮೇಶ್ವರ್ ಹೇಳಿರೋದು. ಸಿಎಂ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ನಾನ್ಯಾಕಾಗಬಾರದು ಸಿಎಂ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ನಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು? ಸಿಎಂ ಆಗುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ನಾನ್ಯಾಕೆ ಸಿಎಂ ಆಗಬಾರದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಈಗ ಪರಮೇಶ್ವರ್ ಹೇಳಿರೋದು. ಸಿಎಂ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ನಾನ್ಯಾಕಾಗಬಾರದು ಸಿಎಂ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮಗೂ ಸಿಎಂ ಆಗೋ ಆಸೆ ಇದೆ. ಯಾರಿಗೆ ಯಾಕಾಗಬಾರ್ದು?
ತಮಗೂ ಸಿ ಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಸಿಎಂ ಆಗುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ನಾನ್ಯಾಕೆ ಸಿಎಂ ಆಗಬಾರದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಈಗ ಪರಮೇಶ್ವರ್ ಹೇಳಿರೋದು. ಸಿಎಂ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ನಾನ್ಯಾಕಾಗಬಾರದು ಸಿಎಂ ಅಂತ ಪ್ರಶ್ನೆ ಮಾಡಿದ್ದಾರೆ. ತಮಗೂ ಸಿ ಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ತಮಗೂ ಸಿ ಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಸಿಎಂ ಆಗುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ನಾನ್ಯಾಕೆ ಸಿಎಂ ಆಗಬಾರದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಈಗ ಪರಮೇಶ್ವರ್ ಹೇಳಿರೋದು. ಸಿಎಂ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ನಾನ್ಯಾಕಾಗಬಾರದು ಸಿಎಂ ಅಂತ ಪ್ರಶ್ನೆ ಮಾಡಿದ್ದಾರೆ. ತಮಗೂ ಸಿ ಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ತಮಗೂ ಸಿ ಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಸಿಎಂ ಆಗುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ನಾನ್ಯಾಕೆ ಸಿಎಂ ಆಗಬಾರದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಈಗ ಪರಮೇಶ್ವರ್ ಹೇಳಿರೋದು. ಸಿಎಂ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ನಾನ್ಯಾಕಾಗಬಾರದು ಸಿಎಂ ಅಂತ ಪ್ರಶ್ನೆ ಮಾಡಿದ್ದಾರೆ. ತಮಗೂ ಸಿ ಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ತಮಗೂ ಸಿ ಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಸಿಎಂ ಆಗುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ನಾನ್ಯಾಕೆ ಸಿಎಂ ಆಗಬಾರದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಈಗ ಪರಮೇಶ್ವರ್ ಹೇಳಿರೋದು. ಸಿಎಂ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ನಾನ್ಯಾಕಾಗಬಾರದು ಸಿಎಂ ಅಂತ ಪ್ರಶ್ನೆ ಮಾಡಿದ್ದಾರೆ. ತಮಗೂ ಸಿ ಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ತಮಗೂ ಸಿ ಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ಸಿಎಂ ಆಗುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ನಾನ್ಯಾಕೆ ಸಿಎಂ ಆಗಬಾರದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಈಗ ಪರಮೇಶ್ವರ್ ಹೇಳಿರೋದು. ಸಿಎಂ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ನಾನ್ಯಾಕಾಗಬಾರದು ಸಿಎಂ ಅಂತ ಪ್ರಶ್ನೆ ಮಾಡಿದ್ದಾರೆ. ತಮಗೂ ಸಿ ಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್. ತಮಗೂ ಸಿ ಎಂ ಆಗೋ ಆಸೆ ಇದೆ ಸರ್. ಯಾರಿಗೆ ಯಾಕಾಗಬಾರ್ದು ಹಾಂ ಸರ್.